ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪವಾಡ ಕಥೆ. ಬಹುಕಾಲಗಳ ಹಿಂದೆ ಪಶ್ಚಿಮ ಘಟ್ಟದ ಹಸಿರು ಮರಗಳ ನಡುವೆ ಸುಂದರವಾದ ಒಂದು ಹಳ್ಳಿ ಇತ್ತು. ಇದರ ಹೆಸರು ಧರ್ಮಸ್ಥಳ. ಈ ಊರಿನಲ್ಲಿ ಪೆರ್ಗಡೆ ಕುಟುಂಬ ಎಂಬ ಜೈನ ಕುಟುಂಬ ಧರ್ಮಪಾಲಕರಾಗಿ ಸೇವೆ ಮಾಡುತ್ತಿದ್ದರು. ಅವರು ಧರ್ಮ, ನೀತಿ, ಸತ್ಯದ ಮಾರ್ಗವನ್ನು ಮೀರದೆ ಪ್ರಜೆಗಳಿಗೆ ನ್ಯಾಯ ನೀಡುತ್ತಿದ್ದವರು. ಒಂದು ದಿನ ದೇವತೆಗಳಂತಹ ದೇವರುಗಳು, ಅಂದರೆ ಕಲ್ಲರ್ಹು, ಕಲರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ, ಪೆರ್ಗಡೆ ಕುಟುಂಬದ ಮುಖ್ಯಸ್ಥರಾದ ಭರ್ಮಣ್ಣ ಹೆಗ್ಡೆಯವರ ಸಪ್ನೆಯೊಳಗೆ ಬಂದು ಹೇಳಿದರು, ಈ ಧರ್ಮಸ್ಥಳದಲ್ಲಿ ನೀನು ದೇವರ ಸೇವೆಗೆ ಉಚಿತ ಭೋಜನ, ಅಂದರೆ ಅನ್ನದಾನ, ಶಿಕ್ಷಣ, ನ್ಯಾಯ ಮತ್ತು ಶ್ರದ್ಧೆ ಬೋಧಿಸುವ ಧರ್ಮದ ಸ್ಥಾಪನೆ ಮಾಡಬೇಕು. ಭರ್ಮಣ್ಣ ಹೆಗ್ಡೆ ತನ್ನ ಕುಟುಂಬದವರೊಂದಿಗೆ ದೇವರ ವಾಕ್ಯವನ್ನು ತಕ್ಷಣ ಒಪ್ಪಿಕೊಂಡರು. ಅವರು ತಮ್ಮ ಮನೆ, ಮಂದಿರವನ್ನು ದೇವಾಲಯವನ್ನಾಗಿ ಪರಿವರ್ತಿಸಿದರು. ಆದರೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ದೇವರು ಯಾರು? ಇದಕ್ಕೆ ಉತ್ತರವಾಗಿ ಪುನಃ ದೇವರುಗಳು ಬಂದು ಹೇಳಿದರು, ನೀವು ಉಡುಪಿ ಶ್ರೀ ವದಿರಾಜ ತೀರ್ಥರಿಗೆ ಭೇಟಿಯಾಗಿರಿ, ಅವರು ನಿಮಗೆ ಲಿಂಗವನ್ನು ನೀಡುತ್ತಾರೆ. ಹೆಗ್ಡೆ ಉಡುಪಿಗೆ ಹೋದರು. ಶ್ರೀ ವದಿರಾಜರು ಧರ್ಮಸ್ಥಳದ ಶುದ್ಧತೆ, ನಿಷ್ಠೆ, ಧರ್ಮಪಾಲಕರ ಸೇವೆಯನ್ನು ಕಂಡು ಸಂತೋಷಪಟ್ಟು ಶಿವಲಿಂಗವನ್ನು ಒಪ್ಪಿಸಿದರು. ಅದನ್ನು ಊರಿಗೆ ತಂದು ಪ್ರತಿಷ್ಠಾಪಿಸಿ ಮಂಜುನಾಥ ಸ್ವಾಮಿಯಾಗಿ ಪೂಜಿಸಲಾಯಿತು. ಈ ಮಹತ್ವಪೂರ್ಣ ದೇವಾಲಯದ ವಿಶೇಷತೆಗಳೇನು? ಇಲ್ಲಿ ಶಿವ, ಅಂದರೆ ಮಂಜುನಾಥ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ. ಆದರೆ ದೇವಾಲಯವನ್ನು ನಿರ್ವಹಿಸುವವರು ಜೈನರು, ಪೂಜೆ ಮಾಡುವವರು ವೈಷ್ಣವ ಬ್ರಾಹ್ಮಣರು. ಇದು ಭಾರತೀಯ ಧರ್ಮ ಸಂಸ್ಕೃತಿಯ ಒಕ್ಕೂಟದ ನಿಜವಾದ ಉದಾಹರಣೆ. ಪ್ರತಿದಿನ ಲಕ್ಷಾಂತರ ಜನರಿಗೆ ಉಚಿತ ಅನ್ನದಾನ ನೀಡಲಾಗುತ್ತದೆ. ನಿಸ್ವಾರ್ಥ ಸೇವೆಯ ಸುಗಂಧವನ್ನು ಹರಡುವ ದೈವಿಕ ಸ್ಥಳ. ಈ ದೇವಸ್ಥಾನವು ಕೇವಲ ಪೂಜೆಯ ಸ್ಥಳವಲ್ಲ, ಅದು ಸಮಾಜ ಸೇವೆಯ ಕೇಂದ್ರವೂ ಹೌದು. ಉಚಿತ ವಿದ್ಯಾಭ್ಯಾಸ, ವಿವಾಹ ಸೇವೆಗಳು, ಆರೋಗ್ಯ ಕೇಂದ್ರಗಳು, ಕೃಷಿ ಮತ್ತು ಪರಿಸರ ಯೋಜನೆಗಳು ಇಲ್ಲಿ ನಡೆಯುತ್ತವೆ. ದೇವಾಲಯದ ಸಮೀಪದಲ್ಲೇ ಸ್ಥಿತವಾದ ಬಾಹುಬಲಿ ಶಿಲಾಮೂರ್ತಿಯೂ ಕೂಡ ದರ್ಶನಕ್ಕೆ ಆಕರ್ಷಣೆ. ಇದು ಧರ್ಮದ ನೆಲ. ಇಲ್ಲಿ ದೇವರು ಪೂಜಿತನಾಗುತ್ತಿದ್ದರೆ ಅದೇ ರೀತಿಯಲ್ಲಿ ದೇವರುಗಳು ನಡೆಯುತ್ತಿರುವಂತೆ ಜನರಲ್ಲಿ ಧರ್ಮ ಬೋಧನೆಯೂ ನಡೆಯುತ್ತಿದೆ. ಶಿವನ ಆರಾಧನೆಯ ಜೊತೆಗೆ ಸಮಾನತೆ, ಸೇವೆ ಮತ್ತು ಶ್ರದ್ಧೆಯ ನಿದರ್ಶನವೂ ಇಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕಾಣಿಸುತ್ತವೆ. ಶ್ರೀ ಮಂಜುನಾಥ ಸ್ವಾಮಿ ನಮ್ಮೆಲ್ಲರಿಗೂ ಆಶೀರ್ವದಿಸಲಿ. ಧನ್ಯವಾದಗಳು.